ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, ಈಗ ನಾವು PSI ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಬಗ್ಗೆ ವಿಡಿಯೋಗಳನ್ನು ಮಾಡ್ತಾ ಇದ್ದೇವೆ. ಅತಿ ಶೀಘ್ರದಲ್ಲೇ ಅಧಿಸೂಚನೆ ಹೊರಡಲಿದೆ PSI ಮತ್ತು ಪೊಲೀಸ್ ಕಾನ್ಸ್ಟೇಬಲ್. ನೋಡಿ, ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಕ್ವೆಶ್ಚನ್ ಅನಾಲಿಸಿಸ್ ವಿಡಿಯೋಗಳು ಲಭ್ಯವಿದೆ. ಯಾರು ಇನ್ನೂ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಅವರು ಸಬ್ಸ್ಕ್ರೈಬ್ ಆಗಿ. ಹಾಗೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಗಳು ಆರಂಭಗೊಂಡಿದೆ. ಆಸಕ್ತರು ನಮ್ಮಲ್ಲಿ ಈ ತರಬೇತಿಯನ್ನು ಪಡೆದು ನೀವು ಈ PSI ಮತ್ತು ಪೊಲೀಸ್ ಹುದ್ದೆಗಳಿಗೆ ಸೆಲೆಕ್ಟ್ ಆಗ್ಬೋದು. ಜೊತೆಗೆ PSI ಪೇಪರ್ 1 ಮತ್ತು ಪೇಪರ್ 2 ಈ ಎರಡೂ ಪತ್ರಿಕೆಗಳ ಬಗ್ಗೆ ನುರಿತ ಉಪನ್ಯಾಸಕರಿಂದ ನಾವೇನು ಮಾಡ್ತಾ ಇದ್ದೀವಿ, ಬೋಧನೆಯನ್ನು ಮಾಡಿಸ್ತಾ ಇದ್ದೀವಿ. ಹಾಗೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಇತ್ತೀಚೆಗೆ ಹಲವು ವಿದ್ಯಾರ್ಥಿಗಳು ಸರ್ಕಾರಿ ಕೆಲಸಕ್ಕೆ ಆಯ್ಕೆ ಆಗಿರೋದು ಮತ್ತೊಂದು ಖುಷಿಯ ವಿಚಾರ. ನೆಕ್ಸ್ಟು, ಈಗ ನಾವು ಈ ಪೊಲೀಸ್ ಎಕ್ಸಾಮ್ ಮತ್ತು PSI ಎಕ್ಸಾಮ್ನಲ್ಲಿ ಹಿಂದೆ ಬಂದಿರುವ ಮತ್ತು ಮುಂಬರುವ ಪ್ರಶ್ನೆಗಳೆಲ್ಲ ಹೇಗೆ ಕೇಳ್ಬೋದು ಅಂತಕ್ಕಂಥ ವಿಷಯಗಳ ಕುರಿತು ನಾನಿವತ್ತು ನಿಮ್ಮ ಜೊತೆ ಮಾತಾಡ್ತಾ ಹೋಗ್ತೀನಿ. ಫ್ರೆಂಡ್ಸ್, ಮೊದಲ ಪ್ರಶ್ನೆ ಹೀಗಿದೆ: ಮೊದಲ ಪಾಣಿಪಟ್ ಯುದ್ಧದಲ್ಲಿ ಬಾಬರ್ನಿಂದ ಸೋಲಲ್ಪಟ್ಟವರು ಯಾರು? ನೋಡಿ, ನಿಮಗೆ ಫಸ್ಟು ಇದ್ರ ಮೇಲೆ ಹಿಂದೆ ಹೇಗೆಲ್ಲ ಪ್ರಶ್ನೆಗಳು ಬಂದಿದೆ ಅಂತ. 1206ರಿಂದ 1526ರವರೆಗೆ ಈ ಒಂದು ದೆಹಲಿ ಸುಲ್ತಾನರು ಏನು ಆಳ್ವಿಕೆಯನ್ನು ಮಾಡಿದರು. ಈ ದೆಹಲಿ ಸುಲ್ತಾನರ ಆಳ್ವಿಕೆಯ ಸಂದರ್ಭದಲ್ಲಿ ನಮಗಿಲ್ಲಿರ್ತಕ್ಕಂಥ ಆಪ್ಷನ್ ಇಬ್ರಾಹಿಂ ಲೋಧಿ ಇದೆ, ಹಾಗೆ ಬಹಲೂಲ್ ಲೋಧಿ ಇದೆ, ಹಾಗೆ ಸಿಕಂದರ್ ಲೋಧಿ ಇದೆ, ಹಾಗೆ ಮೊಹಮ್ಮದ್ ಲೋಧಿ ಇದೆ. ನೋಡಿ, ನಮಗೆ ಈ ಪ್ರಶ್ನೆಗೆ ಬಾಬರ್ನೊಂದಿಗೆ ಯಾರು ಮೊದಲ ಪಾಣಿಪತ್ ಅಂತ ಕೇಳಿದ್ದಾರೆ. 1526ರ ಮೊದಲ ಪಾಣಿಪತ್ ನಡುವೆ ಯಾರ್ಯಾರ ನಡುವೆ ನಡೀತು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಬಾಬರ್ ಮತ್ತು ಈ ಒಂದು ಇಬ್ರಾಹಿಂ ಏನಿದ್ದಾನೆ, ಇಬ್ರಾಹಿಂ ಲೋಧಿಯ ನಡುವೆ ನಡೀತು ಅಂತಕ್ಕಂಥದ್ದು ಗೊತ್ತಿರಬೇಕು. ಬಾಬರ್ ವಿಕ್ಟರಿ ಆಗ್ತಾನೆ, ಇಬ್ರಾಹಿಂ ಲೋಧಿ ಏನಾಗ್ತಾನೆ, ಡಿಫಾಲ್ಟ್ ಸೋತ್ ಹೋಗ್ತಾನೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಇವನು ಸೋಲಿನೊಂದಿಗೆ ಅಥವಾ ಈ ಮೊದಲ ಪಾಣಿಪತ್ ಕದನದೊಂದಿಗೆ ಭಾರತದಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಮೊಘಲ್ ಸಾಮ್ರಾಜ್ಯ, ಯಾವುದು ಈ ಮೊಘಲ್ ಸಾಮ್ರಾಜ್ಯ ಅಂತಕ್ಕಂಥದ್ದು ಸ್ಥಾಪನೆ ಆಗುತ್ತೆ. ನೋಡಿ, ನಮಗೆ ವಿಶೇಷವಾಗಿ ಇಬ್ರಾಹಿಂ ಲೋಧಿಯ ಬಗ್ಗೆ ಗೊತ್ತಾಯಿತು. ಬಹಲೂಲ್ ಲೋಧಿ ಅಂತಕ್ಕಂಥವನೇನಿದ್ದಾನೆ, ಇವನು ಈ ಲೋಧಿ ಸಂತತಿಯ ಸ್ಥಾಪಕ ಅಂತಕ್ಕಂಥದ್ದು ಗೊತ್ತಿರಬೇಕು. ಸಿಕಂದರ್ ಲೋಧಿ 1504ರಲ್ಲಿ ಈ ಯಮುನಾ ನದಿ ತೀರದಲ್ಲಿ ಈ ಆಗ್ರಾವನ್ನು ಕಟ್ಟಿಸಿದಂಥವನು ಯಾರು ಅಂದರೆ, ಅಥವಾ ಆಗ್ರಾ ನಗರವನ್ನು ನಿರ್ಮಾಪಕ ಯಾರು ಅಂದರೆ ಸಿಕಂದರ್ ಲೋಧಿ ಅಂತ ಗೊತ್ತಿರಬೇಕು. ಮೊಹಮ್ಮದ್ ಲೋಧಿ ಸಹ ಸಹೋದರನಾಗಿದ್ದ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೋಡಿ, ಇಬ್ರಾಹಿಂ ಲೋಧಿ ಮತ್ತು ಅವನಿಗೆ ಸಂಬಂಧಿಸಿದಂಥ ಕಾನ್ಸೆಪ್ಟ್ಗಳಲ್ಲಿ ನಿಮಗೆ ಐಡಿಯಾ ಇರಲಿ. 1556ರ ಈ ಒಂದು ಎರಡನೇ ಪಾಣಿಪತ್ ವಾರ್ ಅಂತಕ್ಕಂಥದ್ದು ನಡೀತು. 1761ರಲ್ಲಿ ನಮಗೆ ಈ ಮೂರನೇ ಪಾಣಿಪತ್ ವಾರ್ ಅಂತಕ್ಕಂಥದ್ದು ನಡೀತು. ಈ ವಾರು ಏಮು ಮತ್ತು ಅಕ್ಬರ್ ನಡುವೆ ಅಥವಾ ಬೈರಮ್ ಖಾನ್ ನಡುವೆ ನಡೆದಂಥದ್ದು ಸೆಕೆಂಡ್ ವಾರ್. ಥರ್ಡ್ ವಾರು ನಿಮಗೆ ಗೊತ್ತಿದೆ, ಈ ಪೇಶ್ವೆಗಳು ಮತ್ತು ಈ ಅಫ್ಘಾನ್ನ ದುರಾನಿ ಮನೆತನದ ನಡುವೆ ನಡೆದಂಥದ್ದು ಗೊತ್ತಿರಬೇಕು. ಹಾಗಾದರೆ ಈ ಪ್ರಶ್ನೆಗೆ ಇಬ್ರಾಹಿಂ ಲೋಧಿ ಅಂತಕ್ಕಂಥವನು ಆನ್ಸರು. ಮೊದಲ ಪಾಣಿಪತ್ ಕದನವನ್ನು ಗೆದ್ದು ಬಾಬರ್ ಏನು ಮಾಡ್ತಾನೆ, ಮೊಘಲ್ ಸಾಮ್ರಾಜ್ಯವನ್ನು ಸ್ಟಾರ್ಟ್ ಮಾಡ್ತಾನೆ. ನೋಡಿ, ಈ ಮೊಘಲ್ ಸಾಮ್ರಾಜ್ಯ ಸ್ಟಾರ್ಟ್ ಆದ ನಂತರ ಅಷ್ಟೇ ಅಲ್ಲ, ಈ ಕದನದೊಂದಿಗೆ ಈ ಕೊಹಿನೂರು ಡೈಮಂಡ್ ಅಂತಕ್ಕಂಥದ್ದೇನಿದೆ ಇದು ಬಾಬರ್ನ ವಶ ಆಗುತ್ತೆ. ಕೊಹಿನೂರು ವಜ್ರ ಅಂತಕ್ಕಂಥದ್ದೇನಿದೆ ಇದು ಬಾಬರ್ನ ವಶ ಆಗುತ್ತೆ. ಈ ಕದನ ಭಾರತದಲ್ಲಿ ಈ ಒಂದು ಮೊಘಲ್ ಸಾಮ್ರಾಜ್ಯ ಸ್ಥಾಪನೆಗೆ ಒಂದು ಮುಖ್ಯ ಕಾರಣ ಆಗುತ್ತೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗಾದರೆ ಎರಡನೇ ಪ್ರಶ್ನೆ ನಮಗೇನಿದೆ ಅಂದರೆ, 1947ರಲ್ಲಿ ಭಾರತದ ವಿಭಜನಾ ಅವಧಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಗಡಿ ರೇಖೆಯನ್ನು ಗುರುತಿಸಲ್ಪಟ್ಟಿತು ಇವರ ಹೆಸರಿನಲ್ಲಿ. ನೋಡಿ, ನಮಗೆ 1947ರಲ್ಲಿ ಪ್ರಮುಖವಾಗಿ 3 ಘಟನೆಗಳಾಗುತ್ತೆ. ಈ ಒಂದು ಜುಲೈ 18ಕ್ಕೆ ಏನಾಗುತ್ತೆ ಅಂದರೆ ಭಾರತ ಸ್ವತಂತ್ರ ಕಾಯ್ದೆ ಜಾರಿಗೆ ಬರುತ್ತೆ. ನೀವು ಆಗಸ್ಟ್ ಒಳಗೆ ಸ್ವತಂತ್ರ ತಗೋಬೇಕಂತ. ನೆಕ್ಸ್ಟ್ ಅದಾದಮೇಲೆ 1947 ಈ ಒಂದು ಆಗಸ್ಟ್ ಏನಿದೆ, ಆಗಸ್ಟ್ 15ಕ್ಕೆ ಭಾರತ ಈ ಶುಕ್ರವಾರ ಏನು ಮಾಡುತ್ತೆ ಅಂದರೆ ಇದು ಸ್ವತಂತ್ರಗೊಳ್ಳುತ್ತೆ. ಅದಾಗಿ 2 ದಿನಕ್ಕೆ 1947 ನಿಮಗೆ ಆಗಸ್ಟ್ 17ನೇ ತಾರೀಕು ಈ ಒಂದು ಪಾಕಿಸ್ತಾನ ಮತ್ತು ಭಾರತ ಅಂತ ಏನಿದೆ, ಈ ಭಾರತದ ನಡುವೆ ಏನಾಗುತ್ತೆ ಅಂದರೆ ಈ ಮ್ಯಾಕ್ಮೋಹನ್ ಅಂತ ಏನು ಕರಿತೀವಿ, ಇದು ರ್ಯಾಡ್ಕ್ಲಿಪ್ ಅಂತಕ್ಕಂಥ ಮೆಕ್ಮೋಹನ್ ಅಲ್ಲ, ರಾಡ್ಕ್ಲಿಪ್ ಗಡಿ ರೇಖೆ ಅಂತಕ್ಕಂಥದ್ದನ್ನು ಇರುತ್ತೆ ಅಂತಕ್ಕಂಥದ್ದು ಗೊತ್ತಿರಬೇಕು.
ನೋಡಿ, ಈ ರ್ಯಾಟ್ಲಿಪ್ ಗಡಿರೇಖೆ ಅಂತಕ್ಕಂಥದ್ದು ಬಾರ್ಡರ್ನ ನಿರ್ಧಾರ ಮಾಡುತ್ತೆ ಅಂತದ್ದು ಗೊತ್ತಿರಲಿ. ನೋಡಿ, ಹಾಗಾದರೆ ಈ ಮೆಕ್ಮೋಹನ್ ಏನಿದೆ, ಈ ಚೀನಾ ಮತ್ತು ಭಾರತ ಏನಿದೆ, ಈ ಭಾರತದ ಗಡಿರೇಖೆಯನ್ನು ಮೆಕ್ಮೋಹನ್ ರೇಖೆ ಅಂತ ಕರಿತೀವಿ. ಈ ಡ್ಯುರಾಂಟ್ ಅಂತಕ್ಕಂಥದ್ದು ಏನಿದೆ, ಪಾಕಿಸ್ತಾನ ಮತ್ತು ಅಫ್ಘಾನ್ ಏನಿದೆ, ಇವುಗಳ ನಡುವಿನ ಒಂದು ಗಡಿರೇಖೆಯನ್ನು ನಾವು ಡ್ಯುರಾಂಟ್ ರೇಖೆ ಅಂತ ಕರಿತೇವೆ. ಎಸ್, ಹಾಗಾದರೆ 1947ರಲ್ಲಿ ನಡೆದಂಥ ಘಟನೆಗಳಲ್ಲಿ ನಮಗೆ 1947 ಜುಲೈ 18 ಭಾರತ ಸ್ವತಂತ್ರ ಕಾಯ್ದೆ ಬಗ್ಗೆ, 15 ಶುಕ್ರವಾರ ಆಗಸ್ಟ್ ಸ್ವತಂತ್ರಗೊಂಡಿದ್ರ ಬಗ್ಗೆ, ಅದಾಗಿ 2 ದಿನಕ್ಕೆ ನಮಗೆ ಈ ಒಂದು ಏನು ಈ ರ್ಯಾಟ್ಲಿಪ್ ಗಡಿರೇಖೆ ಅಂತಕ್ಕಂಥದ್ದು ನಿರ್ಮಾಣ ಆಗಿದ್ದರ ಬಗ್ಗೆ ಅಥವಾ ರ್ಯಾಟ್ಲಿಪ್ ಗಡಿರೇಖೆಯನ್ನು ನಿರ್ಧರಿಸಿದ್ರ ಬಗ್ಗೆ ನಮಗೆ ಮಾಹಿತಿ ಇರಬೇಕು ಸ್ನೇಹಿತರೆ. ಎಸ್, ಹಾಗಾದರೆ ಈ ಮಾಹಿತಿ ಆದಮೇಲೆ ನಮಗೆ ಇಸ್ಲಾಂ ಧರ್ಮದ ನಿಯಮಗಳನ್ನು ಸಂಗ್ರಹಿಸಲಾದ ಫತ್ವಾ ಇ ಅಲಮ್ಗೀರ್ ಪುಸ್ತಕವನ್ನು ಈ ಕೆಳಗಿನ ಯಾವ ಮೊಘಲ್ ದೊರೆಯು ಪರಿಚಯಿಸಿದನು ಅಂತ. ನೋಡಿ, ನಮಗೆ ಜಹಾಂಗೀರ್ ಇದೆ, ಅಕ್ಬರ್ ಇದೆ, ಔರಂಗಜೇಬ್ ಇದೆ, ಹಾಗೆ ಶಹಜಾನ್ಗೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಸಹ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ನೋಡಿ, ಔರಂಗಜೇಬ್ ಏನು ವಿಶೇಷವಾಗಿ ಅಂದರೆ ಈ ಹಸ್ತಕ್ಷರಗಳ ಪಿತಾಮಹ ಅಂತ ಕರಿತಕ್ಕಂಥ ಔರಂಗಜೇಬ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ನೋಡಿ, ಕಟ್ಟ ಮುಸಲ್ಮಾನವಾದಿ ಈ ಒಂದು ಇಸ್ಲಾಂ ಧರ್ಮಕ್ಕೆ ಧರ್ಮನಿಷ್ಠನಾಗಿ ಸುಮಾರು 25 ವರ್ಷಗಳ ಕಾಲ ಔರಂಗಾಬಾದ್ ದಕ್ಷಿಣ ಭಾರತದಲ್ಲಿ ಇದ್ದಂಥ. ನೋಡಿ, ಅಕ್ಬರ್ ಅಂತಕ್ಕಂಥವನು ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದಂತಹ ಮೊದಲ ಮೊಘಲ್ ಚಕ್ರವರ್ತಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಜಹಾಂಗೀರ್ ಅಂತಕ್ಕಂಥವನನ್ನು ನಾವು ಏನಂತ ಕರಿತೀವಿ, ಚಿತ್ರಕಲೆಯ ಒಂದು ಪಿತಾಮಹ ಅಂತಕ್ಕಂಥದ್ದು ಕರಿತೀವಿ. ನೋಡಿ, ಹಾಗಾದರೆ ಈ ಶಹಜಾನ್ ಅಂತಕ್ಕಂಥವನೇನಿದ್ದಾನೆ ಇವನ ಬಗ್ಗೆಯೂ ಸಹ ನಮಗೆ ಮಾಹಿತಿ ಬೇಕು. ಇವನು ಮೊಘಲ್ ಕಾಲದ ಸುವರ್ಣ ಕಟ್ಟಡಗಳೇನಿದೆ, ಈ ಸುವರ್ಣ ಕಟ್ಟಡಗಳ ನಿರ್ಮಾಪಕ ಅಂತ ಕರಿತೀವಿ. ಈ ಶಹಜಾನ್ ಮತ್ತು ಈ ಜಹಾಂಗೀರ್ ಇಬ್ಬರೂ ಸಹ ನಮಗೆ ವಿಶೇಷವಾಗಿ ಹಿಂದೂ ರಾಣಿಯ ಮಕ್ಕಳು ಅಂತಕ್ಕಂಥದ್ದು ಸಹ ನಮಗೆ ಗೊತ್ತಿರಬೇಕು. ಎಸ್, ಹಾಗಾದರೆ ನಮಗೆ ವಿಶೇಷವಾಗಿ ಅಕ್ಬರ್ನ ಮಗ ಸಲೀಮ್ ಏನಿದ್ದಾನೆ ಅವನೇ ಜಹಾಂಗೀರ್ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ಬಟ್ ಈ ಪ್ರಶ್ನೆಗೆ ರೈಟ್ ಆನ್ಸರ್ ಯಾವುದು ಅಂದರೆ ಈ ಒಂದು ಔರಂಗಜೇಬ್. ಈ ಫತ್ವಾ ಇ ಅಲಮ್ಗೀರ್ ಅಂತಕ್ಕಂಥದ್ದು ಈ ಮುಸ್ಲಿಂ ಕಾನೂನುಗಳನ್ನೇನಿದೆ ಇದನ್ನು ಒಂದು ನೀಡ್ತಕ್ಕಂಥ ಒಂದು ಮುಖ್ಯವಾದ ಸಂಸ್ಥೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಯಾಕೆಂದರೆ ನಿಮಗೆ ದೀನ್ ಇಲಾಯಿ ಅಂದ ತಕ್ಷಣ ನಿಮಗೆ ಗೊತ್ತಾಗುತ್ತೆ, ಈ ದಿಲಾಯಿ ಈ ಧರ್ಮಕ್ಕೆ ಸಂಬಂಧಿಸಿದಂಥ ಅಕ್ಬರ್ ಸ್ಟಾರ್ಟ್ ಮಾಡಿದ್ದು ಫತೇಪುರ್ ಸಿಕ್ರಿಯಲ್ಲಿ ಎಲ್ಲ ಸರ್ವಧರ್ಮೀಯರನ್ನು ಒಂದು ಒಟ್ಟುಗೂಡಿಸೋದಕ್ಕೆ ದೀನ್ ಇಲಾಯಿಯನ್ನು ತಂದ. ನೋಡಿ, ಮದ್ಯಪಾನವನ್ನು ತ್ಯಜಿಸಿ ಕೊನೆಗೆ ಮದ್ಯಪಾನ ವ್ಯಸನಿಯಾಗಿ ಸತ್ತಂಥವನು ಯಾರು ಅಂದರೆ ಜಹಾಂಗೀರ್. ನೋಡಿ, ಔರಂಗಜೇಬನ ಸಮಾಧಿ ಔರಂಗಾಬಾದಲ್ಲಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಅಕ್ಬರ್ನ ಸಮಾಧಿ ಫತೇಪುರ್ ಸಿಕ್ರಿಯಲ್ಲಿದೆ ಅಂತ ಗೊತ್ತಿರಬೇಕು. ಹಾಗೆ ಜಹಾಂಗೀರ್ನ ಸಮಾಧಿ ಲಾಹೋರಲ್ಲಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗೆ ಶಹಜಾನ್ನ ಸಮಾಧಿ ಎಲ್ಲಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಆಗ್ರಾ ಕೋಟೆಯಲ್ಲಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಎಸ್, ಹಾಗಾದರೆ 3ನೇ ಪ್ರಶ್ನೆಗೆ ನಮಗೆ ಸರಿಯಾದ ಉತ್ತರ ಆಪ್ಷನ್ ಎ ಅಂತ ಗೊತ್ತಾಯಿತು. ನೆಕ್ಸ್ಟ್ ಅದಾದಮೇಲೆ ವೀರಶೈವ ಧರ್ಮ ಸಂಸ್ಥಾಪಕರಾದ ಶ್ರೀ ಬಸವೇಶ್ವರರು ಇವರ ಆಸ್ಥಾನದಲ್ಲಿದ್ದವರು. ನೋಡಿ, ಈಗ ಬಸವೇಶ್ವರ ಅಂದ ತಕ್ಷಣ 12ನೇ ಶತಮಾನ 1132ರಿಂದ 1168ರವರೆಗೆ 36 ವರ್ಷಗಳ ಕಾಲ ಈ ಸಾಮಾನ್ಯ ಶಕದಲ್ಲಿದ್ದಂಥವರು ಬಸವೇಶ್ವರ. ನೋಡಿ, ಇಲ್ಲಿ ಬಾದಾಮಿ ಚಾಲುಕ್ಯರಿದೆ, ರಾಷ್ಟ್ರಕೂಟರಿದೆ, ಹಾಗೆ ಕಲ್ಯಾಣಿ ಚಾಲುಕ್ಯರಿದೆ, ಸೆವಣರಿದೆ ಅಂತಕ್ಕಂಥದ್ದು ಗೊತ್ತಿರೋದು. ನಿಮಗೆ ವಿಶೇಷವಾಗಿ ಈ ಇಮ್ಮಡಿ ಪುಲಿಕೇಶಿ ಬರ್ತಕ್ಕಂಥದ್ದು ಬಾದಾಮಿ ಚಾಲುಕ್ಯರಲ್ಲಿ. ನೆಕ್ಸ್ಟು ಅಮೋಘ ವರ್ಷನ್ ನೃಪತುಂಗ ಬರ್ತಕ್ಕಂಥದ್ದು ರಾಷ್ಟ್ರಕೂಟರಲ್ಲಿ. ಹಾಗೆ ಕಲ್ಯಾಣಿ ಚಾಲುಕ್ಯರು ಮತ್ತು ಕಲಚೂರಿಗಳು ಅಂತ ಏನು ಬರ್ತಾರೆ, ಕಲ್ಯಾಣಿ ಚಾಲುಕ್ಯರು ಮತ್ತು ಕಲಚೂರಿಗಳು. ಆ್ಯಕ್ಚುಲಿ ಇದಕ್ಕೆ ನಿಯರೆಸ್ಟ್ ಆನ್ಸರ್ ಅಂದರೆ ಈ ಕಲ್ಯಾಣಿ ಇದರಲ್ಲ, ಈ ಕಲ್ಯಾಣಿಯ ಒಂದು ಕಲಚೂರಿಗಳು ಅಂತ ಬರ್ತಾರೆ. ಈ ಕಲ್ಯಾಣಿಯ ಕಲಚೂರಿಗಳಲ್ಲಿ ಈ 2ನೇ ಬಿಜ್ಜಳ ಏನಿದ್ದಾನೆ, ಯಾರು ಈ 2ನೇ ಬಿಜ್ಜಳನ ಆಸ್ಥಾನದಲ್ಲಿದ್ದಂಥವನೇ ಬಸವೇಶ್ವರ, ಒಬ್ಬ ಕೋಶಾಧಿಕಾರಿ ಆಗಿದ್ದ ಅಂತ ಗೊತ್ತಿರಬೇಕು. ನೋಡಿ, ಲೀಲಾಂಬಿಕೆ, ಗಂಗಾಂಬಿಕೆ ಇರ್ಬೋದು. ಹಾಗಾದರೆ ಕಲ್ಯಾಣಿ ಚಾಲುಕ್ಯರಲ್ಲಿ ಇಂಪಾರ್ಟೆಂಟಾಗಿ ಯಾರು ಅಂದರೆ ಈ 6ನೇ ವಿಕ್ರಮಾದಿತ್ಯ ಏನಿದ್ದಾನೆ, ವಿಕ್ರಮ ಶಕೆಯನ್ನು ಸ್ಟಾರ್ಟ್ ಮಾಡೋದು ಕಲ್ಯಾಣಿ ಚಾಲುಕ್ಯರಲ್ಲಿ ಬರ್ತಾನೆ. ಕಲ್ಯಾಣಿ ಕಲಚೂರಿಗಳಲ್ಲಿ ಬರ್ತಕ್ಕಂಥದ್ದು ಯಾರು ಅಂದರೆ ಈ ಒಂದು 2ನೇ ಬಿಜ್ಜಳನ ಆಸ್ಥಾನದಲ್ಲಿ ಬರ್ತಕ್ಕಂಥವನೇ ಬಸವೇಶ್ವರ. ಅಂದರೆ ನಮಗಿಲ್ಲಿ ಕಲ್ಯಾಣಿ ಚಾಲುಕ್ಯರು ಅಥವಾ ಕಲ್ಯಾಣಿ ಕಲಚೂರಿಗಳಾಗಬೇಕಿತ್ತಿದ್ದು.
ಅಕಸ್ಮಾತ್ ಇಲ್ಲಿ ಕಲೆಚೂರಿಗಳ ಆಪ್ಷನ್ ಇಲ್ಲ ಅಂತ ಚಾಲುಕ್ಯರಿಗೆ ಹಾಕಿದ್ದೀನಿ. ಇದಕ್ಕೆ ಪಕ್ಕ ರೈಟ್ ಆನ್ಸರ್ ಯಾವುದು ಅಂದರೆ ಬಸವೇಶ್ವರರು ಕಲ್ಯಾಣಿ ಕಲೆಚೂರಿಗಳ 2ನೇ ಬಿಜ್ಜಳನ ಆಸ್ಥಾನದಲ್ಲಿ ಏನು ಪ್ರಧಾನಮಂತ್ರಿಯಾಗಿ ಅಥವಾ ಕೋಶಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಬಸವೇಶ್ವರರು ಹುಟ್ಟಿದ್ದು ಬಸವನ ಬಾಗೇವಾಡಿಯಲ್ಲಿ, ಬಿಜಾಪುರ ಜಿಲ್ಲೆಯಲ್ಲಿ. ಹಾಗೆ ಇವರು ಲಿಂಗೈಕ್ಯರಾಗಿದ್ದು ಕೂಡಲ ಸಂಗಮ ಬಾಗಲಕೋಟೆಯಲ್ಲಿ. ಹಾಗೆ ಇವರ ಅನುಭವ ಮಂಟಪ ಕಲ್ಯಾಣಿ ಇರ್ತಕ್ಕಂಥದ್ದು ಬೀದರಲ್ಲಿ. ಬಿಜಾಪುರ, ಬಾಗಲಕೋಟೆ ಮತ್ತು ಬೀದರ್ ಈ 3 ಡಿಸ್ಟಿಕ್ಗಳನ್ನು ಹೆಚ್ಚಾಗಿ ಕೇಳ್ತಾರೆ. ಅವುಗಳ ಬಗ್ಗೆ ನಿಮಗೆ ಸರಿಯಾದ ಮಾಹಿತಿ ಮತ್ತು ಐಡಿಯಾ ಅಂತಕ್ಕಂಥದ್ದು ಇರಬೇಕು. ನೋಡಿ, ವೀರಶೈವ ಧರ್ಮ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ. ಶೈವ ಧರ್ಮಕ್ಕೆ ಸಂಬಂಧಿಸಿದಂತೆ ಬಸವೇಶ್ವರದನ್ನು ಸ್ಟಾರ್ಟ್ ಮಾಡಿದ್ರು. ನೆಕ್ಸ್ಟ್ ಅದಾದಮೇಲೆ ಬಹುಮನಿ ರಾಜ್ಯವು ಓಳುಗಳಾದ ಮೇಲೆ ಒಂದಾದ ನಂತರ ಮತ್ತೊಂದು ದಕ್ಕನಿನಲ್ಲಿ 5 ಪ್ರತ್ಯೇಕ ಸುಲ್ತಾನ ರಾಜ್ಯಗಳ ಹುಟ್ಟಿಕೊಂಡವು. ಈ ಕೆಳಗಿನವುಗಳಲ್ಲಿ ಯಾವುದು ಮೊದಲು ಪ್ರತ್ಯೇಕವಾದ ದೇಶ? ನೋಡಿ, ನಮಗೆ ಈ 5 ಶಾಹಿ ಮನೆತನಗಳೇನಿದೆ, ಈ 5 ಶಾಹಿ ಮನೆತನಗಳಲ್ಲಿ ಫಸ್ಟ್ ಆಗಿದ್ದು 3ರಲ್ಲಿ ನಮಗೆ ಗೊಂದಲ ಇದೆ. ಏನು ಬಿರಾರ್ ಆಯಿತೋ ಅಥವಾ ಬಿಜಾಪುರದ ಆದಿಲ್ ಶಾಹಿಗಳಾಯಿತೋ ಅಥವಾ ಅಹಮದ್ ನಗರ ಆಯಿತು ಅನ್ನೋದು ಇಲ್ಲಿ ಮೇಜರ್ ಆದಂಥ ಪಾಯಿಂಟ್. ಬಟ್ ಈಗ ನಾವು ಕನ್ಸಿಡರ್ ಮಾಡ್ತಕ್ಕಂಥದ್ದು ಏನು, ಇಲ್ಲಿ ಬಿಜಾಪುರದ ಆದಿಲ್ ಶಾಹಿಗಳಿಗೆ ಸಂಬಂಧಿಸಿದಂತೆ ಯಾವುದು ಈ ಬಹುಮನಿ ಸಾಮ್ರಾಜ್ಯ. ನಿಮಗೆಲ್ಲ ಗೊತ್ತಿದೆ, ಈ ಒಂದು ಬಹುಮನಿ ಸಾಮ್ರಾಜ್ಯ ಅಂತಕ್ಕಂಥದ್ದು ವಿಶೇಷವಾಗಿ 1347ರಿಂದ ಜಾರಿಯಲ್ಲಿತ್ತು. 1527ಕ್ಕೆ ಏನು ಮಾಡ್ತು, ತನ್ನೆಲ್ಲ ಅಧಿಕಾರ 5 ಶಾಹಿ ಮನೆತನಗಳು ಡಿವೈಡ್ ಆಯಿತು. ನೋಡಿ, ಹಾಗಾಗಿ 1489ರಲ್ಲಿ ಫಸ್ಟ್ ಆದಂಥದ್ದೇ ನಾವು ಬಿಜಾಪುರದ ಆದಿಲ್ ಶಾಹಿಗಳು ಅಂತ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಅದೇ ಒಂದೇ ವರ್ಷದಲ್ಲಿ 1490ರಲ್ಲಿ ಬಿರಾರ್ ಇರ್ಬೋದು. ಹಾಗೆ ನಮಗೆ ಅಹಮದ್ ನಗರ 1490ರಲ್ಲಿ ಅಹಮದ್ ನಗರ, ಮಲ್ಲಿಕ ಅಂದರೆ ಅಹಮದ್ ಅಂತಕ್ಕಂಥ ನಿಜಾಮ್ ಶಾಹಿಗಳು ಆದರು ಅಂತಕ್ಕಂಥದ್ದು ನಮಗೆ ಕೊಡ್ತಾ ಹೋಗ್ಬೋದು. ಎಸ್, ಹಾಗಾದರೆ ಗೋಲ್ಕಂಡ ಆಗಿದ್ದು ಯಾವಾಗ ಅಂದರೆ 1512ರಲ್ಲಿ ನಮಗೆ ಗೋಲ್ಕಂಡ ಏನಾಯಿತು, ಸ್ಥಾಪನೆ ಆಯಿತು ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗೆ ನಮಗೆ ಇಲ್ಲಿ ಬಿಜಾಪುರ ಬಿರಾರ್ ಆದಮೇಲೆ ಬೀದರ್ಗೆ ಸಂಬಂಧಿಸಿದಂಥ ಘಟನೆಗಳು ಸಹ ನಮಗೆ ನೋಡ್ತಾ ಹೋಗ್ಬೋದು. ಇಲ್ಲಿ 1526ರಲ್ಲಿ ಈ ಬೀದರ್ ಅಂತಕ್ಕಂಥದ್ದೇನಿದೆ ಇದು ಸಹ ಸಪ್ರೇಟ್ ಆಯಿತು ಅಂತ. ಬಿಜಾಪುರ, ಬಿರಾರ್, ಗೋಲ್ಕಂಡ ಮತ್ತು ಅಹಮದ್ ನಗರ. ಅಹಮದ್ ನಗರದ ರಾಣಿನೇ ಈ ಚಾಂದ್ ಬೇಬಿ ಅಂತಕ್ಕಂಥವಳು. ಈ ಚಾಂದ್ ಬೇಬಿ ಅಕ್ಬರ್ನ ವಿರುದ್ಧ ಹೋರಾಡಿದಂತಹ ಚಾಂದ್ ಬೇಬಿ ಏನಿದ್ದಾಳೆ ಅಕ್ಬರ್ನ ವಿರುದ್ಧ ಹೋರಾಡಿದಂಥ ದಕ್ಷಿಣದ ರಾಣಿ ಅಂತ ಗೊತ್ತಿರಬೇಕು. ಈ ಬಿಜಾಪುರದ ಆದಿಲ್ ಶಾಹಿಗಳು 1489, ಅದಾದಮೇಲೆ ಬಿರಾರ್, ಹಾಗೆ ಗೋಲ್ಕಂಡ, ಹಾಗೆ ಅಹಮದ್ ನಗರ, ಹಾಗೆ ನಮಗೆ 1526ರಲ್ಲಿ ಬೀದರ್ ಬಗ್ಗೆನೂ ಸಹ ನಮಗೆ ಮಾಹಿತಿ ಇದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಎಸ್, ಹಾಗಾದರೆ ಈ ಬಹುಮನಿ ಸಾಮ್ರಾಜ್ಯದ 5 ಶಾಹಿ ಮನೆಗಳು, ಆದಿಲ್ ಶಾಹಿಗಳು, ಹಾಗೆ ಇಮಾಮ್ ಶಾಹಿಗಳು, ಕುತುಬ್ ಶಾಹಿಗಳು, ನಿಜಾಮ್ ಶಾಹಿಗಳು, ಇವರೆಲ್ಲ ಹೇಗೆ ಬರ್ತಾರೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಎಸ್, ಅದಾದಮೇಲೆ ನಮಗೆ ಸೈಮನ್ ಕಮಿಷನ್ ಬಗ್ಗೆ ಒಂದು ಪ್ರಶ್ನೆ ಕೇಳಿದರೆ, ಸೈಮನ್ ಆಯೋಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ನೋಡಿ, 1927ರಲ್ಲಿ ಸೈಮನ್ ಕಮಿಷನ್ ಅಂತಕ್ಕಂಥದ್ದು ಬ್ರಿಟನ್ನಲ್ಲಿ 7 ಜನ ಬಿಳಿಯರು, ಭಾರತೀಯರು ಯಾರೂ ಇರಲಿಲ್ಲ, ಬಿಳಿಯರಿಂದ ಇದು ಕೂಡಿತ್ತು. ಹಾಗಾಗಿ ಇದನ್ನು ನಾವು ಬಿಳಿಯರ ಆಯೋಗ ಅಂತ ಕರಿತೀವಿ. ಏನಂತ ಕರಿತೀವಿ? ಬಿಳಿಯರ ಆಯೋಗ ಅಂತ ಕರಿತೀವಿ. ಈ ಬಿಳಿಯರ ಆಯೋಗ ಭಾರತಕ್ಕೆ ಬಂತು, ಬಾಂಬೆ ಮತ್ತು ಲಾಹೋರಿಗೆ ಬಂದಂಥ ಸಂದರ್ಭದಲ್ಲಿ 1948ಕ್ಕೆ ಭಾರತಕ್ಕೆ ಬಂತು. 1928ಕ್ಕೆ ಭಾರತಕ್ಕೆ ಬಂತು. 1927ರಲ್ಲಿ ಇದು ರಚನೆ ಆಯಿತು. ಮತ್ತಷ್ಟು ಹೆಚ್ಚಿನ ಸಂವಿಧಾನಿಕ ಸುಧಾರಣೆಗಳ ಸಾಧ್ಯತೆಗಳನ್ನು ಪರಿಶೋಧಿಸಲಿಕ್ಕಾಗಿ ಬಂತು. ನೋಡಿ, ಇದನ್ನು ವಿರೋಧಿಸಿ ಏನಾಗುತ್ತೆ, ಲಾಲಾ ಲಜಪತ್ ರಾಯ್ ಅಂತಕ್ಕಂಥವ್ರನ್ನು ಗೋ ಬ್ಯಾಕ್ ಟು ಸೈಮನ್ ಅಂತಕ್ಕಂಥ ಘೋಷಣೆಗಳು ಕೂಗ್ತಾ ಏನಾಯಿತು ಅಂದರೆ ಸ್ಯಾಂಡರ್ಸನ ಲಾಠಿ ಏಟಿಗೆ ಬಲಿಯಾದರು. ನೋಡಿ, ಆಯೋಗ ಭಾರತೀಯರು ಪ್ರತಿನಿಧಿಸಲ್ಪಟ್ಟಿದ್ದರಿಂದ ಭಾರತೀಯರಿಂದ ಬಹಿಷ್ಕೃತವಾಯಿತು ಅಂತಕ್ಕಂಥದ್ದು ಇದನ್ನು ವಿರೋಧಿಸಿದೆ. ಲಾಲಾ ಲಜಪತ್ ರಾಯ್ ಲಾಹೋರಲ್ಲಿ ಡೆತ್ ಆಗಿದ್ದು ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾದರೆ ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಕೊಟ್ಟಿದ್ದಾರೆ? ಈ ಎ ಮತ್ತು ಬಿ ಎರಡೂ ಸರಿ ಅಂತ ಗೊತ್ತಿರಬೇಕು. ಎ ಮತ್ತು ಬಿ ಎರಡೂ ಸರಿ ಅಂತ ಗೊತ್ತಿರಬೇಕು. ಇಲ್ಲಿ ಯಾವುದೇ ಭಾರತೀಯನಿರಲಿಲ್ಲ, 7 ಜನ ಇದರಲ್ಲಿ ಬ್ರಿಟಿಷ್ ಅಧಿಕಾರಿಗಳಿದ್ದರು. ಹಾಗಾಗಿ ಇದನ್ನು ನಾವು ಬಿಳಿಯರ ಆಯೋಗ ಅಂತ ಕರಿತೀವಿ. ಇದನ್ನು ನಾವೇನಂತ ಕರಿತೀವಿ? ಬಿಳಿಯರ ಆಯೋಗ ಅಂತಕ್ಕಂಥದ್ದನ್ನು ಮೇಜರಾಗಿ ಕರಿತೀವಿ. ಇದು ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಸೈಮನ್ ಕಮಿಷನ್ ಅಂತಕ್ಕಂಥದ್ದು ಭಾರತಕ್ಕೆ ಬಂದಂಥ ಘಟನೆ. ಎಸ್, ಈ ಘಟನೆಗಳ ಜೊತೆಗೆ ಮತ್ತೇನೆಲ್ಲ ಬದಲಾವಣೆಗಳಾಯಿತು ಅನ್ನೋದು ಇಂಪಾರ್ಟೆಂಟ್. ನೆಕ್ಸ್ಟ್, ಮಹಾತ್ಮ ಗಾಂಧಿಯವರು ಸಾಯುವವರೆಗೂ ಉಪವಾಸವನ್ನು ಕೋಮುವಾದಿ ನಿರ್ಣಯದ ವಿರುದ್ಧವಾಗಿ ಕೈಗೊಂಡರು. ಅಂತೂ ಅವರು
ಉಪವಾಸವನ್ನು ನಿಲ್ಲಿಸಿದರು ಏಕೆಂದರೆ? ನೋಡಿ, ಇಲ್ಲಿ ಮಹಾತ್ಮ ಗಾಂಧಿಯವರು ನಿರ್ಣಯವನ್ನು ಒಪ್ಪಿಕೊಳ್ಳುವಂತೆ ಕಾಂಗ್ರೆಸ್ ನಾಯಕರು ಯಶಸ್ವಿಯಾಗಿ ಪ್ರಾಬಲ್ಯವನ್ನು ಗಳಿಸಿದರು. ಬ್ರಿಟಿಷ್ ಸರ್ಕಾರವು ಕೋಮುವಾದಿ ನಿರ್ಣಯವನ್ನು ಹಿಂತೆಗೆದುಕೊಂಡಿತು. ಪೂನಾ ಕೌಲಿನ ಮುಕ್ತಾಯದಿಂದಾಗಿ ದುರ್ಬಲ ವರ್ಗಗಳು ಮುಕ್ತವಾಗಿ ನಿರ್ಣಯವನ್ನು ವಿರೋಧಿಸಿದವು ಅಂತ. ನೋಡಿ, ಪೂನಾ ಕೌಲಿನ ಅಂತಕ್ಕಂಥದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕು. ನೋಡಪ್ಪ, ಗಾಂಧೀಜಿಯವರು ಪ್ರಥಮ ಒಂದು ಉಪವಾಸ ಸತ್ಯಾಗ್ರಹ ಸ್ಟಾರ್ಟ್ ಮಾಡಿದ್ದೆ ಈ ಒಂದು 1918ರ ಈ ಅಹಮದಾಬಾದ್ 1918ರ ಅಹಮದಾಬಾದ್ ಮಿಲ್ ಸ್ಟ್ರೈಕ್ ಏನಿದೆ, ಈ ಅಹಮದಾಬಾದ್ ಮಿಲ್ ಸ್ಟ್ರೈಕ್ ಹತ್ತಿ ಕಾರ್ಮಿಕರ ಒಂದು ಅಂಶದಲ್ಲಿ ಇವರು ಸ್ಟಾರ್ಟ್ ಮಾಡಿದ್ರು. ನೆಕ್ಸ್ಟು ಅದಾದಮೇಲೆ ಇವರ ಕೊನೆಯ ಉಪವಾಸ 1948 ಈ ಜನವರಿ 12 ಅಥವಾ 13ನೇ ತಾರೀಕು ಇವರ ಕೊನೆಯ ಉಪವಾಸ. ಸುಮಾರು 17ರಿಂದ 18 ಬಾರಿ ಉಪವಾಸ ಸತ್ಯಾಗ್ರಹವನ್ನು ಇವರು ಫ್ರೀಡಮ್ ಮೂಮೆಂಟಲ್ಲಿ ಕೈಗೊಳ್ಳುತ್ತಾರೆ. ಹಾಗಾಗಿ ಟೋಟಲ್ ಹೆಚ್ಚು ದಿನಗಳ ಕಾಲ ಇವರು 21 ದಿನಗಳ ಕಾಲ ಅತಿ ದೀರ್ಘಾವಧಿ ಉಪವಾಸ ಇರುತ್ತೆ ಅಂತಕ್ಕಂಥದ್ದು. ನೋಡಿ, ಈ ಪ್ರಶ್ನೆಗೆ ಮಹಾತ್ಮ ಗಾಂಧೀಜಿಯವರ ಸಾಯುವವರೆಗೂ ಉಪವಾಸವನ್ನು ಕೋಮುವಾದಿ ನಿರ್ಣಯದ ವಿರುದ್ಧವಾಗಿ ಕೈಗೊಂಡರು, ಅಂತೂ ಅವರು ಉಪವಾಸವನ್ನು ನಿಲ್ಲಿಸಿದರು ಏಕೆಂದರೆ ಪೂನಾದ ಒಂದು ಕೌಲಿನ ಮುಕ್ತಾಯದಿಂದಾಗಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೋಡಿ, ಅಲ್ಲಿ ಕೊನೆಯದು ನೌಖಾಲಿಯಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ರು. ಭಾರತ ಸ್ವತಂತ್ರಗೊಂಡಾಗ ಗಾಂಧೀಜಿಯವರು ಎಲ್ಲಿದ್ದರು ಅಂದರೆ ನೌಖಾಲಿಯಲ್ಲಿದ್ದರು, ಬಂಗಾಳದ ನೌಖಾಲಿಯಲ್ಲಿದ್ದಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗೆ ಪಾಕಿಸ್ತಾನಕ್ಕೆ ಈ ಶಸ್ತ್ರಾಸ್ತ್ರಗಳಿಗೆ ಅಥವಾ ಒಪ್ಪಂದಕ್ಕೆ ಅನುಗುಣವಾಗಿ ಹಣವನ್ನು ನೀಡಬೇಕು ಅಂತಲೂ 1948 ಜನವರಿ 12-13ಕ್ಕೆ ಅವರು ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ದರು. ಪೂನಾ ಒಂದು ಕೌಲಿನ ಮುಕ್ತಾಯದಿಂದಾಗಿ ಒಂದು ಏನು ಮಾಡಿದರು, ಇದು ಎಂಡ್ ಆಯಿತು. ಎಸ್, ಹಾಗಾದರೆ ಈ ಒಂದು ಪ್ರಶ್ನೆಗೆ ರೈಟ್ ಆನ್ಸರ್ ಯಾವುದು ಅಂದರೆ ಆಪ್ಷನ್ ಸಿ ಸ್ನೇಹಿತರೆ. ಸ್ವದೇಶಿ ಚಳವಳಿಯಿಂದುಂಟಾದ ವಿವಿಧ ರೂಪಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಾಯೋಗಿಕ ಮತ್ತು ಜನಪ್ರಿಯತಾ ಮಟ್ಟಗಳಲ್ಲಿ ಅದ್ಭುತ ದೃಶ್ಯಗೋಚರ ಯಶಸ್ಸನ್ನು ಗಳಿಸಿತು ಅಂತ? ನೋಡಿ, ನಿಮಗೆ ಈ ಒಂದು ಸ್ವದೇಶಿ ಮೂಮೆಂಟ್ ಆಗಿದ್ದೆ 1905ರ ಈ ಒಂದು ಈ ಬಂಗಾಳ ವಿಭಜನೆ ಏನಿದೆ, ಈ ಬಂಗಾಳ ವಿಭಜನೆಯನ್ನು ವಿರೋಧಿಸಿ ಏನಾಯಿತು ಅಂದರೆ 1905 ಈ ಒಂದು ಆಗಸ್ಟ್ 7ನೇ ತಾರೀಕು ಏನಾಯಿತು, ಆಗಸ್ಟ್ 7ನೇ ತಾರೀಕು ಈ ಪಾರ್ಟಿಷನ್ ಆಫ್ ಬಂಗಾಳ ಆದಮೇಲೆ ಸ್ವದೇಶಿ ಮೂಮೆಂಟ್ ಸ್ಟಾರ್ಟ್ ಆಯಿತು. ಈ ಸ್ವದೇಶಿ ಮೂಮೆಂಟ್ ಅಂದರೂ ಒಂದೇ ಅಥವಾ ವಂಗಭಂಗ ಚಳವಳಿ ಅಂದರೂ ಒಂದೇ. ಯಾವುದು? ವಂಗಭಂಗ ಚಳವಳಿ ಅಂದರೂ ಒಂದೇ. ತಿಲಕ್ ಅವರು ಇವರೆಲ್ಲ ಇದರ ನೇತೃತ್ವವನ್ನು ವಹಿಸಿದ್ರು. ಇದು ಸ್ಟಾರ್ಟ್ ಆಗಿದ್ದ್ರ ಉದ್ದೇಶ ಏನು ಅಂದರೆ ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಿ ದೇಶೀಯ ವಸ್ತುಗಳನ್ನು ಸ್ವೀಕರಿಸಿ ಅಂತ. ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಿ ದೇಶೀಯ ವಸ್ತುಗಳನ್ನು ಏನು ಮಾಡಬೇಕು, ವಿರೋಧಿಸಬೇಕು ಅಂತ ಉದ್ದೇಶದಿಂದ. ಹಾಗಾಗಿ ಆಗಸ್ಟ್ 7ನ್ನು ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಅಂತ ಕರಿತೀವಿ. ಆಗಸ್ಟ್ 7ನೇ ಅಂತ ಕರಿತೀವಿ ನಾವು, ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಅಂತ ಕರಿತೀವಿ. ಬ್ರಿಟಿಷರ ಆಳ್ವಿಕೆಯ ವಿರುದ್ಧ ಸಾರ್ವಜನಿಕ ಸಭೆಗಳು ಮತ್ತು ಮೆರವಣಿಗೆಗಳು, ವಿದೇಶಿ ವಸ್ತುಗಳು ಮತ್ತು ಮದ್ಯಗಳನ್ನು ಮಾರಾಟ ಅಂಗಡಿಗಳ ಮುತ್ತಿಗೆ ಹಾಕುವುದು ಮತ್ತು ಹೆಚ್ಚಿನ ಮೊತ್ತದ ರಾಜಕೀಯ ಕಾರ್ಯಕರ್ತರ ಬಂಧನ ಅಂತಿದೆ. ಬಟ್ ಫಸ್ಟ್ ಆನ್ಸರ್ ರೈಟ್ ಆನ್ಸರ್. ಇದಕ್ಕೆ ಫಸ್ಟ್ ಒನ್ ಏನಿದೆ ಇದು ಪಕ್ಕ ರೈಟ್ ಆನ್ಸರ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಎಸ್, ಹಾಗಾದರೆ ಈ ಕಾನ್ಸೆಪ್ಟಿಗೆ ನಮಗೆ ಆನ್ಸರ್ ಗೊತ್ತಾಯಿತು. ಯಾವ ಚೋಳ ದೊರೆಯು ಯಾವ ಆಳ್ವಿಕೆಯಡಿ ತಾಂಜಾವೂರಿನಲ್ಲಿ ಬೃಹದೇಶ್ವರ ದೇವಾಲಯವನ್ನು ನಿರ್ಮಿಸಿದನು? 1ನೇ ರಾಜೇಂದ್ರ, 1ನೇ ರಾಜರಾಜ, 1ನೇ ಕುಲತ್ತುಂಗ, 1ನೇ ರಾಜಾದಿರಾಜ. ನೋಡಿ, ಮೇಜರಾಗಿ ನಿಮಗೆಲ್ಲ ಗೊತ್ತಿದೆ, ತಮಿಳುನಾಡಿನ ಈ ತಾಂಜಾವೂರಿನಲ್ಲಿರ್ತಕ್ಕಂಥ ಬೃಹದೇಶ್ವರ ದೇವಾಲಯವನ್ನು 11ನೇ ಶತಮಾನದಲ್ಲಿ ಅಂದರೆ 1010ರಲ್ಲಿ ನಿರ್ಮಿಸಿದಂಥವನು ಯಾರು ಅಂದರೆ 1ನೇ ರಾಜರಾಜ ಚೋಳ. ನೋಡಿ, ವಿಶೇಷವಾಗಿ ತಾಂಜಾವೂರಿನ ಬೃಹದೇಶ್ವರ ದೇವಾಲಯ ಒಂದು ಏನು ಕಲಾ ಮತ್ತು ವಾಸ್ತುಶಿಲ್ಪಕ್ಕೆ ಮುಖ್ಯವಾದದ್ದು. ನೋಡಿ, ಹಾಗಾದರೆ 1ನೇ ಕುಲತ್ತುಂಗ ಚೋಳ 1116ರಲ್ಲಿ ಈ ಒಂದು ತಲಕ್ಕಾಡು ಕದನ ಯಾರ ಹತ್ರ ನಡೀತು ಅಂದರೆ ತಲಕ್ಕಾಡು ಕದನ ಯಾರ ನಡುವೆ ನಡೀತು ಅಂದರೆ 1ನೇ ಕುಲತ್ತುಂಗ ಚೋಳ ಮತ್ತು ಹೊಯ್ಸಳರ ವಿಷ್ಣುವರ್ಧನ. ಯಾರು ಅಂದರೆ ವಿಷ್ಣುವರ್ಧನ್ ನಡುವೆ ನಡೆದಂಥದ್ದು ಈ ಒಂದು ಘಟನೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಎಸ್, ಹಾಗಾದರೆ ಈ ಘಟನೆಗೆ ಅನುಗುಣವಾಗಿ ನಮಗೆ ವಿಶೇಷವಾಗಿ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳ್ಬೋದು. ಇದು ಬೃಹದೇಶ್ವರ ದೇವಾಲಯ ಒಂದು ಗ್ರಾನೈಟ್ ಕಲ್ಲುಗಳಿಂದ ನಿರ್ಮಾಣ ಆಗಿದೆ. ಮತ್ತೀಗ ಪ್ರೆಸೆಂಟ್ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತಕ್ಕಂಥದ್ದು ಗೊತ್ತಿರಬೇಕು ನಿಮಗೆ, ವಿಶ್ವ ಪರಂಪರಾ ತಾಣ ಆಗಿದೆ ಅಂತಕ್ಕಂಥದ್ದು ಸಹ ನಿಮಗೆ ಗೊತ್ತಿರಲಿ. ನೆಕ್ಸ್ಟ್, ಹಾಗಾದರೆ ಮುಂದಿನ ಪ್ರಶ್ನೆ ಬಗ್ಗೆ ನಾನು ಮಾತಾಡ್ತೀನಿ. ಈ ಕೆಳಗಿನ ಮೊಘಲ್ ದೊರೆಗಳಲ್ಲಿ ತಂಬಾಕು ಬಳಕೆಯನ್ನು ನಿಷೇಧಿಸಿದವರು ಯಾರು ಅಂತ? ನೋಡಿ, ಇಲ್ಲಿ ಆಪ್ಷನ್ಸಲ್ಲಿ ಅಕ್ಬರ್ ಇದೆ, ಹುಮಾಯೂನ್ ಇದೆ, ಹಾಗೆ ಶಹಜಾನ್ ಇದೆ,
ಹಾಗೆ ಜಹಾಂಗೀರ್ ಇದೆ ಅಂತಕ್ಕಂಥದ್ದು. ನೋಡಿ, ಜಹಾಂಗೀರ್ನ ಒಂದು ವಿಶೇಷ ಸಾಧನೆ ಏನು ಅಂದರೆ ತನ್ನ ತಂದೆಯಿಂದ ಗೆಲ್ಲದೆ ಇರತಕ್ಕಂತಹ ಒಂದು ಮೇವಾಡವನ್ನು ಗೆದ್ದಿದ್ದು, ಅಕ್ಬರ್ನಿಂದ ಗೆಲ್ಲದೆ ಇರತಕ್ಕಂತಹ ಮೇವಾಡವನ್ನು ಗೆದ್ದಿದ್ದು ಜಹಾಂಗೀರ್ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ಇದೇ ಜಹಾಂಗೀರ್ನ ಆಸ್ಥಾನದಲ್ಲಿ ಪ್ರಥಮ ಬಾರಿಗೆ ತಾಂಬಾಕಿರ್ಬೋದು, ಹಾಗೆ ಮದ್ಯಪಾನವನ್ನು ಇರ್ಬೋದು, ಹಾಗೆ ಔತಣಕೂಟಗಳು ಸಹ ಸರಳ ಮಟ್ಟಿಗೆ ಏನಾಯಿತು ಅಂದರೆ ನಿಷೇಧ ಆಯಿತು ಅಂತ. ಆದರೆ ಇವನ್ನ ಪೂರ್ಣ ಮಟ್ಟದಲ್ಲಿ ಜಾರಿಗೆ ತಂದವನು ಯಾರು ಅಂದರೆ ಔರಂಗಜೇಬ್ ಅಂತಕ್ಕಂಥದ್ದು. ದೆಹಲಿ ಸುಲ್ತಾನರಲ್ಲಿ ಈ ಒಂದು ಬಲ್ಬನ್ ಏನಿದ್ದ, ಬಲ್ಬನನ ಆಸ್ಥಾನದಲ್ಲೂ ಸಹ ಔತಣಕೂಟಗಳು ಇರಲಿಲ್ಲ. ಹಾಗಾಗಿ ತಂಬಾಕನ್ನು ನಿಷೇಧ ಮಾಡಿದ್ದು ಜಹಾಂಗೀರ್, ಅದರ ಜೊತೆಗೆ ಔರಂಗಜೇಬ್ ಸಹ ಮಾಡ್ದ. ಔರಂಗಜೇಬ್ ಆಪ್ಷನ್ಸಲ್ಲಿಲ್ಲ. ವಿಶೇಷವಾಗಿ ಮದ್ಯಪಾನ ವ್ಯಸನಿ ಅಥವಾ ಮದ್ಯಪಾನವನ್ನು ನಿಷೇಧ ಮಾಡಿ ಕೊನೆಗೆ ಮದ್ಯಪಾನ ವ್ಯಸನಿಯಾಗಿ ಸತ್ತಂಥ ಒಬ್ಬ ಮೊಘಲ್ ಚಕ್ರವರ್ತಿ ಯಾರು ಅಂದರೆ ಈ ಜಹಾಂಗೀರ್. ನೂರ್ ಜಹಾಳಿಂದ ಈ ಥರ ಆಗ್ತಾನೆ ಅನ್ನುವಂಥಕ್ಕಂಥದ್ದು ನಮಗೆ ಇತಿಹಾಸದಲ್ಲಿ ಸಿಕ್ಕಿರ್ತಕ್ಕಂಥ ಮಾಹಿತಿ. ನೋಡಿ, ಈ ಕೆಳಗಿನ ಮೊಘಲ್ ದೊರೆಗಳಲ್ಲಿ ಜಹಾಂಗೀರ್ ಬಗ್ಗೆ ನಿಮಗೆ ಗೊತ್ತಿರಲಿ. ಟೊಬ್ಯಾಕೋ, ತಾಂಬಾಕು ವಿರೋಧ. ವಿಜಯನಗರ ಸಾಮ್ರಾಜ್ಯದ ಯಾವ ದೊರೆಯು ಚೀನಾದ ಸಾಮ್ರಾಟನ ಒಂದು ಬಳಿಗೆ ಆತನ ರಾಯಭಾರಿಯನ್ನು ಕಳುಹಿಸಿದ್ದನು ಅಂತ. ನೋಡಿ, ಸಾಳುವ ನರಸಿಂಹ ಇದೆ, ಶ್ರೀಕೃಷ್ಣದೇವರಾಯ ಇದೆ, 1ನೇ ಹರಿಹರ ಇದೆ, 1ನೇ ಬುಕ್ಕರಾಯ ಇದೆ. ನೋಡಿ, ವಿಶೇಷವಾಗಿ ಇದಕ್ಕೆ ಆನ್ಸರ್ ಯಾವುದು ಅಂದರೆ 1ನೇ ಬುಕ್ಕರಾಯ ಅಂತ. ಹರಿಹರ ಏನಿದ್ದಾನೆ ಇವನು ಸಾಮ್ರಾಜ್ಯದ ಸ್ಥಾಪಕ ಅಂತಕ್ಕಂಥದ್ದು ಗೊತ್ತಿರಬೇಕು. 1509ರಿಂದ ಅಧಿಕಾರಕ್ಕೆ ಬಂದವನು, 1529ವರೆಗೂ ಇದ್ದಂಥವನು ಯಾರು ಅಂದರೆ ಶ್ರೀಕೃಷ್ಣದೇವರಾಯ ಅಂತಕ್ಕಂಥದ್ದು ನಿಮಗೆ ವಿಶೇಷವಾಗಿ ಗೊತ್ತಿರಬೇಕು. ಹಾಗಾದರೆ 1374ರಲ್ಲಿ 1ನೇ ಬುಕ್ಕರಾಯ ಏನು ಮಾಡ್ತಾನೆ, 1374ರಲ್ಲಿ ಈ ಚೀನಾದ ಮಿಂಗ್ ಸಂತತಿ ಅಥವಾ ಮಿಂಗ್ ಮನೆತನಕ್ಕೆ ಏನು ಮಾಡ್ತಾನೆ, ತನ್ನ ರಾಯಭಾರಿಗಳನ್ನು ಕಳಿಸ್ತಾನೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಈ ಒಂದು 11ನೇ ಪ್ರಶ್ನೆಗೆ ಆಪ್ಷನ್ 2 ಏನಿದೆ ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಅದಾದಮೇಲೆ ಗೆರಿಲ್ಲಾ ಸಮರದ ಮರಾಠ ಯುದ್ಧ ತಂತ್ರಗಳನ್ನು ಈ ಕೆಳಗಿನ ಯಾರಿಂದ ಎರವಲು ಪಡೆಯಲಾಯಿತು? ನೋಡಿ, ಇಲ್ಲಿ ಮಲ್ಲಿಕ್ ಅಂಬರ್ ಇದೆ, ಅಬ್ದುಲ್ ರಜಾಕ್ ಇದೆ, ಇಬ್ರಾಹಿಂ ಆದಿಲ್ ಶಾ ಇದೆ, ರುಮಿ ಖಾನ್ ಅಂತಕ್ಕಂಥವನಿದ್ದಾನೆ. ನೋಡಿ, ನಿಮಗೆ ಈ ಒಂದು ಗೆರಿಲ್ಲಾ ಯುದ್ಧ ಪದ್ಧತಿ ನಮಗೆ ಬಂದಿದ್ದು ಈ ಪರ್ಷಿಯಾದಿಂದ. ನೋಡಿ, ಪರ್ಷಿಯಾದಿಂದ ನಾವು ಇದನ್ನು ಎರವಲು ಪಡೆದಾಗ ನಿಮಗೆಲ್ಲ ಗೊತ್ತಿದೆ, ಈ ಗುಡ್ಡಗಾಡು ಪ್ರದೇಶಗಳ ಅಥವಾ ಈ ಏನು ಗುಡ್ಡಗಾಡು ಕಲ್ಲು ಬಂಡೆಗಳು ಪೊಟರೆಗಳೇನಿದೆ ಅವುಗಳ ಹಿಂಭಾಗದಲ್ಲಿ ನಿಂತು ಸೈನಿಕರಿಗೆ ಗೊತ್ತಾಗದೇ ರೀತಿಯಲ್ಲಿ ಯುದ್ಧ ಮಾಡ್ತಕ್ಕಂಥದ್ದು ಈ ಗೆರಿಲ್ಲಾ ವಾರ್ ಸಿಸ್ಟಮ್. ಈ ಗೆರಿಲ್ಲಾ ವಾರ್ ಸಿಸ್ಟಮಲ್ಲೇ ಹೆಚ್ಚು ವಿಶೇಷ ಅಂದರೆ ಈ ಶಿವಾಜಿ ಅಂದರೆ ಈ ಶಿವಾಜಿಯ ಒಂದು ಕಾಲದಲ್ಲಿ ಇದು ಹೆಚ್ಚು ಫೇಮಸ್ ಆಗಿತ್ತು. ಏಕೆಂದರೆ ಜೈಸಿಂಗ್ ಇದನ್ನು ಬಂದಿದ್ದ, ಹಾಗಾಗಿ ಪುರಂದರಗಡ ಒಪ್ಪಂದ ಆಗೋದಕ್ಕೆ ಮುಖ್ಯ ಕಾರಣ ಆಯಿತು ಅಂತಕ್ಕಂಥದ್ದು. ಈ ಗೆರಿಲ್ಲಾದಲ್ಲಿ ಬರಿತಕ್ಕಂಥದ್ದೇ ಈ ಮೋಡಿ ಸ್ಕ್ರಿಪ್ಟ್ ಅಂತಕ್ಕಂಥದ್ದು ಯಾವ ಯುದ್ಧದಲ್ಲಿ ಬರಿತಾ ಇದ್ರು? ಮರಾಠರ ಗೆರಿಲ್ಲಾ ಯುದ್ಧದಲ್ಲಿ. ನೋಡಿ, ಇಲ್ಲಿ ಮಲ್ಲಿಕ್ ಅಂಬರ್ ಅಂತಕ್ಕಂಥವನೇನಿದ್ದಾರೆ ಇದನ್ನು ಇಂಟ್ರಡ್ಯೂಸ್ ಮಾಡಿದ್ದು. ಅಬ್ದುಲ್ ರಜಾಕ್ ಅಂದರೆ ನಿಮಗೆ 2ನೇ ದೇವರಾಯನ ಆಸ್ಥಾನಕ್ಕೆ ಬಂದಂಥ ಒಬ್ಬ ಏನು ಪ್ರವಾಸಿಗ. ಇಬ್ರಾಹಿಂ ಆದಿಲ್ ಶಾ ಗೊತ್ತಿದೆ. ರುಮಿ ಖಾನ್ ಅಂತಕ್ಕಂಥವನು ಏನು ನಿಮ್ಮ ಮಾಲಿಕೆ ಮೈದಾನ್ ಪಿರಂಗಿ ಇದೆಯಲ್ಲ ಅದರ ಡಿಸೈನರ್ ಸಹ ಅವನೇ ಆಗಿರ್ಬೋದು ಅಂತಕ್ಕಂಥದ್ದು. ಯಾವುದು? ರುಮಿ ಖಾನ್ ಅಂತಕ್ಕಂಥದ್ದು. ಹಾಗಾದರೆ ನಮಗೆ ಈ 12ನೇ ಪ್ರಶ್ನೆಗೆ ಸರಿ ಉತ್ತರ ಯಾವುದಂದರೆ ಮಲ್ಲಿಕ್ ಅಂಬರ್ ಅಂತಕ್ಕಂಥದ್ದು ಗೊತ್ತಿರಲಿ. ಭಾರತದಲ್ಲಿನ ಬ್ರಿಟಿಷರ ಸಾರ್ವಭೌಮತ್ವಕ್ಕೆ ಫ್ರೆಂಚರು ಹಾಕಿದ ಈ ಕೆಳಗಿನ ಯಾವ ಯುದ್ಧದಿಂದ ಕೊನೆಗೊಂಡಿತು ಅಂತ. ನೋಡಿ, ಭಾರತದಲ್ಲಿ ಬ್ರಿಟಿಷ್ ಸಾರ್ವಭೌಮಕ್ಕೆ ಫ್ರೆಂಚರು ಅಡ್ಡ ಬರ್ತಾರೆ. ಯಾವ ಯುದ್ಧದ ಮೂಲಕ ಇದು ಕೊನೆಗೊಳ್ತು ಅಂತಕ್ಕಂಥದ್ದು ನಿಮಗೆ ಗೊತ್ತಾಗಬೇಕು. ವೆರಿ ಸಿಂಪಲ್. ಆಂಗ್ಲೋ ಫ್ರೆಂಚ್ ಯುದ್ಧದಲ್ಲಿ, 3ನೇ ಆಂಗ್ಲೋ ಫ್ರೆಂಚ್ ಯುದ್ಧದಲ್ಲಿ 1760ರಲ್ಲಿ ಈ ತಮಿಳುನಾಡಿನ ವಾಂಡಿವಾಶಲ್ಲಿ ನಡೆದಂಥ ಕದನವೇ ಈ ವಾಂಡಿವಾಶ್. ಇದರೊಂದಿಗೆ ಭಾರತದಲ್ಲಿ ಫ್ರೆಂಚ್ ಪ್ರಾಬಲ್ಯ, ಯಾರ ಪ್ರಾಬಲ್ಯ? ಫ್ರೆಂಚ್ ಪ್ರಾಬಲ್ಯ ಅಂತ್ಯ ಆಗಿ ಭಾರತ ಏನು ಮಾಡುತ್ತೆ ಅಥವಾ ಬ್ರಿಟಿಷರು ಏನು ಮಾಡ್ತಾರೆ, ಭಾರತದಲ್ಲಿ ಸಾರ್ವಭೌಮತ್ವವನ್ನು ಸ್ಥಾಪಿಸ್ತಾರೆ. 1764ರಲ್ಲಾಗಿದ್ದು ಬಕ್ಸರ್. ಈ ಬಕ್ಸರ್ ಕದನದೊಂದಿಗೆ ನಮಗೆ ದಿವಾನಿ ಮತ್ತು ಡ್ಯೂಯಲ್ ಗೌರ್ಮೆಂಟ್ ಆಗುತ್ತೆ. ಶ್ರೀರಂಗಪಟ್ಟಣ ಕದನ ಏನಿದೆ 1799ರಲ್ಲಿ ಮಳವಳ್ಳಿ ಕದನದಲ್ಲಿ ಶ್ರೀರಂಗಪಟ್ಟಣದ ಬಳಿ ಏನಾಗುತ್ತೆ ಅಂದರೆ ಟಿಪ್ಪುವನ್ನು ಸಂಪೂರ್ಣವಾಗಿ ಜನರಲ್ ಹ್ಯಾರಿಸ್ ಇವರೆಲ್ಲ ಸೋಲಿಸ್ತಾರೆ. ಪ್ಲಾಸಿ ಕದನ ಅಂದರೆ 1757ರ ಪ್ಲಾಸಿ ಕದನ ಏನಿದೆ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಸ್ಥಾಪನೆಗೆ ಇಂಟ್ರೊಡಕ್ಷನ್ ನಾಂದಿ ಆಡಿದಂಥ ಕದನ ಇದು ಅಂತಕ್ಕಂಥದ್ದು ಗೊತ್ತಿರಬೇಕು. ಈ ರೀತಿಯಾದಂಥ ಸಿಂಪಲ್ ಆದ ಪ್ರಶ್ನೆಗಳು ನಮಗೆ PC PSL ಬರ್ಬೋದು. ಹಾಗಾಗಿ ಇದನ್ನು ಮತ್ತೆ ನೀವು ಹೆಚ್ಚಾಗಿ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಇತರರಿಗೆ ಪರಿಚಯಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.